ಸರ್ ಹೇಳಿ ಸರ್. ಈಗಾಗಲೇ ತಮಗೆ ಗೊತ್ತಿದೆ, ಕಳೆದ ಒಂದು 15 ದಿನದಿಂದ ಆನೆ ಕಾಫಿ ಎಸ್ಟೇಟ್ಗಳಿಗೆ ಬಂದು ಕಾರ್ಮಿಕರ ಮೇಲೆ ಮತ್ತು ಮಾಲೀಕರ ಮೇಲೆ ದಾಳಿ ಮಾಡೋವಂಥದ್ದು ಆಗ್ತಾಯಿತ್ತು. ಅದ್ರ ಮೇರೆಗೆ ಸರ್ಕಾರಕ್ಕೆ ಅರಣ್ಯ ಸಚಿವರಿಗೆ ಅದ್ರ ಬಗ್ಗೆ ಪತ್ರ ಬರೆದಿದ್ದು ಆನೆ ಸ್ಥಳಾಂತರ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ 4 ದಿನದಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿತ್ತು. ಕಳೆದ ವಾರ ಒಂದು ಡೆತ್ ಆಯಿತು. ಈ ಕಾರ್ಯಾಚರಣೆ ಸಂದರ್ಭದಲ್ಲೇ ಅದು ಸುಮಾರು 20 ಕಿಲೋಮೀಟರ್ ದೂರ ಹೋಗ್ಬಿಟ್ಟಿತ್ತು, ಮುತ್ತೋಡಿ ಫಾರೆಸ್ಟ್ಗೆ ಹೋಗ್ಬಿಟ್ಟಿತ್ತು. ಮತ್ತೆ ನಿನ್ನೆ ರಾತ್ರಿ 1:30ಗೆ ವಾಪಸ್ ಬಂದು ಬೆಳಗ್ಗೆ ಅದನ್ನು ಕಂಟಿನ್ಯೂಸ್ ಆಗಿ ನೈಟ್ ವಿಷನ್ನು ಮತ್ತು ಡೇ ವಿಷನ್ ಕ್ಯಾಮ್ರಾದಲ್ಲಿ ಟ್ರೇಸ್ ಔಟ್ ಮಾಡಿದ್ದಾರೆ. ಮಾಡಿ ಅದು ತೋಟಕ್ಕೆ ಬರಬೇಕಾದ್ರೆ ಟ್ರ್ಯಾಂಕ್ಲೈಸ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆಗಿಲ್ಲ, ಸಡನ್ ದಾಟಿದೆ. ನಾವು ಅದನ್ನು ಫಾಲೋ ಮಾಡ್ಕೊಂಡು ತೋಟದಲ್ಲಿ ಕಾರ್ಮಿಕರನ್ನು ಹತ್ಯೆ ಮಾಡಿ ಮತ್ತೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಮಾಡಿ ಈಗ ಇದು ಮಧ್ಯೆ ಇರೋಂಥ ಆನೆ ಇದು ಸೆರೆ ಹಿಡಿದ್ರೆ ಭಾಳ ಯೂಸ್ ಇದೆ. ಅದೇನೇ ಮೂರು ಜನರಿಗೂ ಹತ್ಯೆ ಮಾಡಿದಾಗ ಮಧ್ಯೆ ಇದೆಯಲ್ಲ ಅದೇ ಆನೆ. ಅದನ್ನು ಇವತ್ತು ಸೆರೆ ಹಿಡಿಯುತ್ತೆ. ಭಾಳ ಕಠಿಣ ಶ್ರಮ ವಹಿಸಿ ಹಗಲು ರಾತ್ರಿ ಕೆಲಸ ಮಾಡಿ 4 ದಿನದಿಂದ ಇವತ್ತು ಸೆರೆ ಹಿಡಿದಿದ್ದಾರೆ. ಸೆರೆ ಹಿಡಿಯೋದು, ಸ್ಥಳಾಂತರ ಮಾಡೋದು, ಹಾಗೆಯೇ ಪರಿಹಾರ ಕೊಡೋದು ಇದು ಶಾಶ್ವತ ಅಲ್ಲ. ಅರಣ್ಯ ಇಲಾಖೆದು ಲೈಫ್ ರಿಸ್ಕ್ ಇದೆ. ನಿನ್ನೆ ಒಬ್ಬರು ಮರ ಹತ್ತಿ ಉಳ್ಕೊಂಡಿದ್ದಾರೆ, ಆದರೂ ಮರ ಚುಚ್ಚಿದೆ. 2 ಜನ ಒಂದೇ ಮರ ಹತ್ತಿ ಉಳ್ಕೊಂಡಿದ್ದಾರೆ ಟ್ರ್ಯಾಂಕ್ಲೈಸ್ ಮಾಡೋಕ್ಕೆ ಹೋಗಿ. ಅದು ಒಂದು ಮರ ಸೊಂಡ್ಲು ಹಾಕಿದ್ದೆ ಸಿಕ್ಕಿಲ್ಲ. ಆಮೇಲೆ ಆ ಮರ ಬೀಳ್ಸೋಕ್ಕೆ ಟ್ರೈ ಮಾಡಿದೆ, ಹಾಗೆ ದೊಡ್ಡ ಮರ. ಹಾಗಾಗಿ ನಿನ್ನೆ 2 ಜನ ಅವರು ಹತ್ಯೆ ಆಗಬೇಕಾಗಿತ್ತು. ಇದು ಶಾಶ್ವತ ಅಲ್ಲ. ರೈಲ್ವೆ ಏನು ವೈಲ್ಡ್ ಲೈಫು ಸ್ಯಾಂಕ್ಚುರಿಗಳಿದ್ದಾವೆ, ಆ ಬಾರ್ಡರ್ ಗಡಿ ಭಾಗದಲ್ಲಿ ಒಂದು ದೊಡ್ಡ ಪಾತ್ ನಿರ್ಮಾಣ ಮಾಡಬೇಕಾಗ್ತದೆ. ಅದು ಬೆಂಕಿ ಕಾಡಿಗೆ ಬೆಂಕಿ ಬಿಡ್ದಂಗೆ ತಡೆಯೋಕ್ಕೂ ಸಹಾಯ ಆಗ್ತದೆ. ಸ್ವಲ್ಪ ಅವರು ಏನು ರೂಲ್ ಮಾಡಿದ್ದಾರೆ, ಈ NGOಗಳು ಅವರೆಲ್ಲ ರೂಲ್ ಮಾಡಿದಾರಲ್ಲ, ಅವ್ರ ಪ್ರಕಾರ ಎಲ್ಲ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಬೇಕು. ಒಂದು ದೊಡ್ಡ ಪಾತ್ ಮಾಡಿ ಅಲ್ಲಿಗೆ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು. ಮತ್ತು ಕಾಡೊಳಗಡೆ ಆನೆಗೆ ಬೇಕಾದಂಥ ಪೂರಕವಾದಂಥ ಆಹಾರ ಸಿಗ್ತಕ್ಕಂಥ ಬಿದಿರು, ಹಣ್ಣಿನ ಗಿಡಗಳು ಮತ್ತು ಬೈನೆ ಈ ರೀತಿ ಪಾಮ್ ಟ್ರೀಗಳನ್ನೆಲ್ಲ ಹಾಕಿದರೆ ಅದು ಸ್ವಲ್ಪ ಗ್ರಾಸ್ ಬೆಳೆಸ್ಬೇಕು. ಎಲ್ಲೆಲ್ಲಿ ತನು ಜಾಗ ಇದೆ ಅಲ್ಲೆಲ್ಲ ಸ್ವಲ್ಪ ನಾವು ಸ್ಥಳಾಂತರ ಮಾಡಿರೋ 13 ಹಳ್ಳಿಗಳಲ್ಲಿ ಬೇಕಾದಷ್ಟು ಪ್ಯಾಡಿ ಫೀಲ್ಡ್ ಇದೆ. ಅಲ್ಲೆಲ್ಲ ಲಾನ್ ಬೆಳಿಬೇಕು, ಹುಲ್ಲು ಬೆಳಿಬೇಕು. ಆನೆ ಬೇಕಾಗಲ್ಲ. ಅದಕ್ಕೆ ಬೇಕಾದಷ್ಟು ನೀರು ಫೆಸಿಲಿಟೀಸ್ ಇದೆ ಭದ್ರಾ ಡ್ಯಾಮಿಂದ. ಅದಕ್ಕೆ ಸೋಲಾರ್ ಪಂಪ್ ಸೆಟ್ ಹಾಕಿ ನೀರು ಮಾಯಿಶ್ಚರ್ ಇದಾಗಿ ನೀರು ಕೊಟ್ಬಿಟ್ರೆ ಬೇಕಾದಷ್ಟು ಫುಡ್ ಅಲ್ಲಿ ಸಿಗ್ತದೆ. ಮೇನ್ಲಿ ಒಂದು ಫುಡ್ ಅಲ್ಲಿ ಬೆಳೆಯುವಂಥದ್ದಾಗಬೇಕು. 2ನೇದು ರೈಲ್ವೆ ಬ್ಯಾರಿಕೇಡ್ ಆಗಬೇಕು. ಆದ್ರೆ ಮಾತ್ರ ಸಾಧ್ಯ. ಬಿಟ್ಟು ಇನ್ನೊಂದು ಮಾತು, ಇದು ದಾಳಿ ಮುಂದುವರಿತು. 4 ಡೇಸಿಂದ ತುಂಬ ಕಷ್ಟ ಇದು. ಕಾಡನ್ನು ಹಿಡೀರಿ ಅಂತ ಜನ ಅಂತಾರೆ, ಬಟ್ ನೀವು ಸಹ ಇಲ್ಲೆಲ್ಲ ಬಂದು ನೋಡಿದ್ರಿ. ಸತತವಾಗಿ ನೀವು ಕೂಡ ಅವ್ರನ್ನೇ ಅಪ್ಡೇಟ್ ಪಡ್ಕೊತಾ ಇದ್ದೀರಾ. ತುಂಬಾ ಕಷ್ಟ. ಇವತ್ತು 4ನೇ ದಿವಸ ಕಾರ್ಯಾಚರಣೆ ಆಯಿತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನು ETF ಇಂದ ಹಿಡಿದು ಅಲ್ಲ, ಭಾಳ ಅವರಿಗೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರ ಎಫರ್ಟ್ ಎಲ್ಲ ರೀತಿಯ ಪ್ರಯತ್ನಗಳನ್ನ ಅವ್ರು ಮಾಡಿದ್ದಾರೆ. ಆನೆಗೂ ಮನುಷ್ಯನಿಗೆ ಆನೆ ಕೊಲೆ ಮಾಡಬೇಕು, ಒಬ್ಬ ಹತ್ಯೆ ಮಾಡ್ಬೇಕಮ್ಮ, ಅದೊಂದು ನಿಮಿಷದ ಕೆಲಸ. ಅದಕ್ಕೆ ಲೆಕ್ಕಕ್ಕೆ ಬರೋದಿಲ್ಲ. ಅದಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಇಲಾಖೆ ಅಧಿಕಾರಿಗಳು. ಸರ್ಕಾರನೂ ಕೂಡ ಆದೇಶ ಮಾಡಿದೆ. ಬಟ್ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಚಿಂತನೆ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋಂಥದ್ದಿಷ್ಟೇ, ದಯಮಾಡಿ ಈ ಬಾರಿ ಬಜೆಟಲ್ಲಿ ಎಷ್ಟು ಬೇಡಿಕೆ ಇದೆ ಅರಣ್ಯ ಇಲಾಖೆಯವ್ರದ್ದು, ರೈಲ್ವೆ ಬ್ಯಾರಿಕೇಡ್ ಆಗೋದಕ್ಕೆ, EPTಗೆ ಮತ್ತು ಟೆಕ್ನಿಕಲ್ ಫೆನ್ಸಿಂಗ್ ಕೆಲವು ಕಡೆ ಮಾಡಬೇಕಾಗ್ತದೆ. ಇದಿಷ್ಟಕ್ಕೆ ಬಜೆಟಲ್ಲಿ ಪ್ರಾವಿಷನ್ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ತಿದ್ರೆ ರೈತರನ್ನ ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ. ಮನೆಗೆ ಬಂದು ಹೋಗೋದೇ ಅಪಾಯ. ನಾವುಗಳು ಮನೆಗೆ ಬಂದವರು, ಹೊರಗಡೆ ಬಂದವರು ಮನೆಗೆ ವಾಪಸ್ ಹೋಗ್ತೇವೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಸರಿ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡಲೇಬೇಕು. ಆ ನಿಟ್ಟಲ್ಲಿ ಅರಣ್ಯ ಸಚಿವರು ಕೂಡ ಸರ್ಕಾರಕ್ಕೆ ಒತ್ತಡ ತಂದು ಮಾಡಿಸ್ಬೇಕಾಗ್ತದೆ. ಇದ್ದಿದ್ರೆ ಇದರಿಂದ ಭಾಳ ದೊಡ್ಡ ದುಷ್ಪರಿಣಾಮ ಆಗ್ತದೆ. ಜನರೆಲ್ಲ ಬೇರೆ ಬೇರೆ ಥರ ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕಿಂತ ಮುಂಚೆ ಜಾಗೃತಿ ವಹಿಸೋದಕ್ಕೆ ನಾನು ಸರ್ಕಾರದ ಮನವಿ ಮಾಡ್ತೀನಿ. ಕ್ರಮಗಳನ್ನೆಲ್ಲ ತಗೊಂಡಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ, ಅರಣ್ಯ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಸಾಹೇಬರು ಪರಿಹಾರಕ್ಕೆ ಇಮಿಡಿಯೇಟಾಗಿ 20 ಲಕ್ಷ ಕೊಟ್ಬಿಡ್ತಾರೆ. ಶಾಶ್ವತ ಪರಿಹಾರ ಅಲ್ಲ, ಜೀವ ಕೊಡೋಕ್ಕಾಗೋದಿಲ್ಲ. ನಾವು ಸರ್ಕಾರ ಏನೇನು ಕ್ರಮ ತಗೊಂಡಿದೆಯೋ ಅದೆಲ್ಲ ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಬಟ್ ಪರ್ಮನೆಂಟ್ ಸಾಲ್ವೇಷನನ್ನು ಸರ್ಕಾರ ಮಾಡೋ ನಿಟ್ಟಿನಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕು ಅನ್ನೋ ಮನವಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು. ಕಾಡಾನೆನ ಈಗ ಲೋಡ್ ಮಾಡ್ತಾ ಇದ್ದಾರೆ.
ತಾಳಿ ತಾಳಿ ಮಾತಾಡ್ತೀನಿ ನಾನು. ಕಾಡಾನೆ ಈಗ ಲೋಡ್ ಮಾಡ್ತಾ ಇದ್ದಾರೆ.